ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕನ್ನಡ ಸಾಹಿತ್ಯ ಬಹಳ ಮೇರು ಸಾಹಿತ್ಯ, ಉತ್ತುಂಗದ ಸಾಹಿತ್ಯ. ಈ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ನೋಡ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ನಾಟಕಗಳಿವೆ, ಹಾಗೆ ಕಾವ್ಯ ಪ್ರಕಾರಗಳು, ಅದೇ ಪ್ರಬಂಧಗಳು, ಹೀಗೆ ಬೇರೆ ಬೇರೆ ಸಾಹಿತ್ಯದ ಅದರಲ್ಲಿ ಪ್ರಬಂಧಗಳನ್ನು ನಾವು ನೋಡೋಣ. ಪ್ರಬಂಧ ಸಾಹಿತ್ಯದಲ್ಲಿಯೇ ಹಲವಾರು ಬಗೆಗಳಿವೆ. ಸಂಶೋಧನಾತ್ಮಕ ಪ್ರಬಂಧಗಳು, ಐತಿಹಾಸಿಕ ಪ್ರಬಂಧಗಳು, ಪ್ರವಾಸ ಪ್ರಬಂಧಗಳು, ಹರಟೆಯ ಪ್ರಬಂಧಗಳು, ಹೀಗೆ ಹಲವಾರು ರೀತಿಯ ಪ್ರಬಂಧಗಳನ್ನು ನಾವು ನೋಡ್ತೀವಿ ಪ್ರಬಂಧ ಮಾದರಿಯಲ್ಲಿ. ಈ ಎಲ್ಲ ಪ್ರಬಂಧಗಳಲ್ಲಿ ಬಹಳ ವಿಶೇಷವಾದಂತಹ ಪ್ರಬಂಧದ ಮಾದರಿಗಳು ಅಂದರೆ ಪ್ರವಾಸ ಪ್ರಬಂಧಗಳು. ಪ್ರವಾಸ ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಬಹಳ ಉತ್ಕೃಷ್ಟವಾದಂತಹ ಒಂದು ಸಾಹಿತ್ಯದ ಪ್ರಕಾರವಾಗಿ ಇತ್ತೀಚಿನ ದಿನಗಳಲ್ಲಿ ಹೊರಹೊಮ್ಮಿದೆ. ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳಗಳ ವೀಕ್ಷಣೆಯನ್ನು ಮಾಡಿ ತನ್ನ ಅನುಭವವನ್ನ ಬರಹ ರೂಪದಲ್ಲಿ ದಾಖಲಿಸಿ ವ್ಯವಸ್ಥಿತವಾಗಿ ಅದನ್ನ ಈ ಒಂದು ಬಿಡುಗಡೆ ಮಾಡ್ತಾರಲ್ಲ, ಅದು ಪ್ರವಾಸ ಪ್ರಬಂಧಗಳಾಗಿರ್ತವೆ. ಅಂದ್ರೆ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಂಡು ಕೇಳಿದ, ನೋಡಿದ, ತಿಳಿದ ಎಲ್ಲ ವಿಚಾರಗಳನ್ನು ದಾಖಲಿಸುವುದು ಪ್ರಬಂಧ ಸಾಹಿತ್ಯದಲ್ಲಿ ನಡೀತಾ ಹೋಗುತ್ತೆ. ಇಂತಹ ಒಂದು ಪ್ರವಾಸ ಪ್ರಬಂಧ, ಈ ಪ್ರವಾಸ ಪ್ರಬಂಧ ನಾವು ನೋಡಿದ, ಕೇಳಿದ, ಅನುಭವಿಸಿದ ಅಲ್ಲಿನ ಜನರ ಉಡುಗೆ ತೊಡುಗೆಗಳು, ಆಚಾರ ವಿಚಾರಗಳು ಇವೆಲ್ಲವನ್ನು ದಾಖಲಿಸುವುದು ಈ ಒಂದು ಪ್ರವಾಸ ಪ್ರಬಂಧಗಳಲ್ಲಿ. ಆ ನಿಟ್ಟಿನಲ್ಲಿ ಈ ದಿನ 8ನೇ ತರಗತಿಗೆ ಇಟ್ಟಿರುವಂತಹ ಒಂದು ಪ್ರವಾಸ ಕಥನ, ಪ್ರವಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇಟ್ಟಿರುವಂಥದ್ದು ಒಂದು ತಲಕಾಡಿನ ವೈಭವ ಎನ್ನುವಂತಹ ಒಂದು ಪಾಠದ ಬಗ್ಗೆ ನಾವು ನೋಡೋಣ. ತಲಕಾಡಿನ ವೈಭವ. ಹಿರೇಮಲ್ಲೂರು ಈಶ್ವರನ್ ಬರೆದಿರುವಂಥದ್ದು. ಹಿರೇಮಲ್ಲೂರು ಈಶ್ವರನ್, ಹಿರೇಮಲ್ಲೂರು ಈಶ್ವರನ್ ಇವರು ಬರೆದಿರುವಂತಹ ಒಂದು ಪಾಠ ಭಾಗವೇ ತಲಕಾಡಿನ ವೈಭವ. ನೋಡೋಣ. ಈ ಪಾಠ ಭಾಗದಲ್ಲಿ ಮೊದಲಿಗೆ ನಾವು ಕವಿಯ ಅಥವಾ ಲೇಖಕರ ವಿಚಾರವನ್ನ ನಾವು ನೋಡೋಣ. ಹಿರೇಮಲ್ಲೂರು ಈಶ್ವರನ್ 11/1/1922. ಅವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು. ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾಲ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಕವಿ ಕಂಡ ನಾಡು.
ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಆಲಾಹಲ, ರಾಜ ರಾಣಿ ದೇಕೋ, ಶಿವನ ಬುಟ್ಟಿ, ತಾಯಿ ನೋಟ ಮೊದಲಾದವು ಇವರ ಕೃತಿಗಳು. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡನಾಡು ಪ್ರವಾಸ ಕಥನ ಪ್ರಕೃತ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಇದು ತಲಕಾಡಿನ ವೈಭವ ಎನ್ನುವಂತಹ ಪಾಠಭಾಗವನ್ನು ಬರೆದಿರುವಂತಹ ಕವಿಯ ಒಂದು ಕಿರುಪರಿಚಯ. ಹಿರೇಮಲ್ಲೂರು ಈಶ್ವರನ್ 11/1/1922 ಜನಿಸಿದರು. 11/1/1922 ಜನಿಸಿದರು. ಇವರ ಜನ್ಮಸ್ಥಳ ಯಾವುದಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು. ಅಂದ್ರೆ ಇವರು ಊರು ಯಾವಂದ್ರೆ ಹಿರೇಮಲ್ಲೂರು. ಹಿರೇಮಲ್ಲೂರು ಇದೆಲ್ಲಿ ಬರುತ್ತೆ ಅಂದ್ರೆ ಹಾವೇರಿ ಜಿಲ್ಲೆ, ಹಾಗೆ ಶಿಗ್ಗಾಂವಿ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರಿನಲ್ಲಿ 11/1/1922 ಜನಿಸಿದರು. ಇವರು ಸಮಾಜಶಾಸ್ತ್ರಜ್ಞರಾಗಿದ್ದರು. ವಿಶೇಷ ಸಮಾಜಶಾಸ್ತ್ರಜ್ಞರು. ಹಾಗೆ ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳ ಪುರಸ್ಕೃತ ಸಾಹಿತಿ, ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಹಾಗೆ ಇವರು ಲಿಂಗರಾಜ ವಿಶ್ವವಿದ್ಯಾಲಯದಲ್ಲಿ MA ಪದವಿ ಪಡೆದಿದ್ದರು. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದಿದ್ದರು. ಯಾವ ವಿಶ್ವವಿದ್ಯಾಲಯ? ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದಂತ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಆರಂಭಿಸಿದರು. ಕೊಲ್ಲಾಪುರದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನ ಆರಂಭಿಸಿದರು. ನೋಡಿ, ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದರು. ಕೊಲ್ಲಾಪುರದಲ್ಲಿ ಇವರು ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನ ಆರಂಭಿಸಿದರು. ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನ ಆರಂಭಿಸಿದರು. ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಆಕ್ಸ್ಫರ್ಡ್ ಇಂಗ್ಲೆಂಡ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನ ಇವರು ಪಡೆದರು. ಹಾಗೆಯೇ ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ನೋಡಿ, ಇವರು ಕೆನಡಾದಲ್ಲಿರುವಂತಹ ಯಾರ್ಕ್ ಅನ್ನುವಂತಹ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಇದು ಇವರ ಒಂದು ಕಾರ್ಯದ ಒಂದು ಕ್ಷೇತ್ರ. ನೋಡಿ, ಇವರು ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದರು. ನಂತರ ಕೊಲ್ಲಾಪುರದಲ್ಲಿ ಇವರು ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಂತ ಇವರು ಕೆನಡಾದ
ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರುವಂತಹ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಂತಹ ಕೃತಿಗಳನ್ನು ನಾವು ನೋಡೋದಾದ್ರೆ ಕವಿ ಕಂಡ ನಾಡು ನೋಡಿ, ಕವಿ ಕಂಡ ನಾಡು, ಹಾಗೆ ಇವರು ಬರೆದಿರುವಂತಹ ಕೃತಿ ವಿಷ ನಿಮಿಷಗಳು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕಥೆ, ಕನ್ನಡಿಗನ ಕಥೆ, ವಲಸೆ ಹೋದ ಕನ್ನಡಿಗನ ಕಥೆ, ಹಾಲಾಹಲ, ಹಾಲಾಹಲ, ರಾಜ ರಾಣಿ ಬೇಕು, ರಾಜ ರಾಣಿ ಬೇಕು, ರಾಜ ರಾಣಿ ಬೇಕು, ಶಿವನ ಬುಟ್ಟಿ, ಶಿವನ ಬುಟ್ಟಿ, ಹಾಗೆ ತಾಯಿ ನೋಟ, ಇವೆಲ್ಲ ಕೃತಿಗಳು. ಇದರಲ್ಲಿ ಇದು ಪ್ರವಾಸ ಕಥನ, ಮಾಡುವುದು ಪ್ರವಾಸ ಕಥನ. ಜೊತೆಗೆ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ, ಈ ಒಂದು ಕೃತಿಯನ್ನು ಮಹಾಪ್ರಬಂಧ, ಇದಕ್ಕೆ ಡಾಕ್ಟರೇಟ್ ಪದವಿ ಸಹ ಇವರಿಗೆ ದೊರೆತಿರುವಂಥದ್ದು ಆಗಿದೆ. ಅಂದ್ರೆ ಇಲ್ಲಿ ಹಿರೇಮಲ್ಲೂರು ಈಶ್ವರನ್ ಅವರಿಗೆ ಡಾಕ್ಟರೇಟ್ ಪದವಿ ಸಹ, ಅಂದ್ರೆ ಡಾಕ್ಟರೇಟ್ ಪದವಿಯನ್ನ ತಂದುಕೊಟ್ಟಂತಹ ಒಂದು ಮಹಾಪ್ರಬಂಧ ಯಾವುದು ಅಂದ್ರೆ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಅಂತ ಹೇಳಿ. ಹಾಗೆ ಸದ್ಯದ ಈ ಒಂದು ಪಾಠ ಭಾಗದ ಆಕರ ಗ್ರಂಥ ಯಾವುದಪ್ಪ ಅಂದ್ರೆ ಕವಿ ಕಂಡ ನಾಡು ಎನ್ನುವಂತಹ ಪ್ರವಾಸ ಕಥನದಿಂದ ತಲಕಾಡಿನ ವೈಭವ ಎನ್ನುವಂತಹ ಪಾಠ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಆಯ್ತನಾ? ಇದು ಕವಿಯ ಅಥವಾ ಲೇಖಕರ ಒಂದು ಪರಿಚಯ. ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಇರುವಂಥದ್ದು, ಪರೀಕ್ಷೆಯಿಂದ ಓದ್ಕೋಬೇಕು. ಸ್ಥಳ, ಕಾಲ, ಕೃತಿ, ಪ್ರಶಸ್ತಿ ಇಷ್ಟು ವಾಕ್ಯದಲ್ಲಿ ಹೋಗಬೇಕು. ನೋಡಿ, ಹಿರೇಮಲ್ಲೂರು ಈಶ್ವರನ್ ಅವರು 11/1/1922 ಜನಿಸಿದರು. ಇವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು. ಇವರು ಸಮಾಜಶಾಸ್ತ್ರಜ್ಞರಾಗಿದ್ದರು. ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ, ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದಿದ್ದಾರೆ. ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದರು. ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಹಾಗೆ ಇವರು ಬರೆದಿರುವಂತಹ ಕೃತಿಗಳ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಕವಿ ಕಂಡ ನಾಡು ಎನ್ನುವಂತಹ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಅವರು ಬರೆದಿರುವಂತಹ ಕವಿ ಕಂಡ ನಾಡು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ
ಬರೆದಂತಹ ಕೃತಿಗಳು ಅಂತ ಬಂದರೆ ಎಲ್ಲವನ್ನೂ ಸಹ ನೀವು ಬರೀಬೇಕಾಗುತ್ತೆ. ಇಷ್ಟೆಲ್ಲ ಕೃತಿಗಳನ್ನು ಬರೆದಂಥ ಇವರಿಗೆ ಡಾಕ್ಟರ್ ಪದವಿ ದೊರಕಿರುವಂಥದ್ದು. ಬೇರೆ ಬೇರೆ ಪ್ರಶಸ್ತಿಗಳಿರಬಹುದಂತೆ, ಇಲ್ಲಿ ಡಾಕ್ಟರ್ ಪದವಿಯನ್ನು ನೀಡಿದರು. ಸದ್ಯದ ಈ ಒಂದು ಪಾಠಭಾಗದ ಆಕರ ಗ್ರಂಥ ಯಾವುದು ಅಂದರೆ ಕವಿ ಕಂಡ ನಾಡು. ಇದು ಪ್ರವಾಸ ಕಥನ. ಇಷ್ಟು ಈ ಒಂದು ಕವಿಯ ಅಥವಾ ಲೇಖಕರ ಒಂದು ಪರಿಚಯ ಅಂತ ಹೇಳಿದೆ. ಇನ್ನು ಆಶಯ ಭಾವವನ್ನು ನೋಡೋಣ. ಕರ್ನಾಟಕ ಶ್ರೀಗಂಧ ಮತ್ತು ಚಂದನಗಳ ನಾಡು, ಚಿನ್ನದ ಖನಿ ಎಂಬ ಪ್ರತೀತಿ ಇದೆ. ಚಾಲುಕ್ಯ, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದರಿಂದ ಕರ್ನಾಟಕ ದೇವಾಲಯಗಳ ನಾಡು ಹೌದು. ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜ ಮನೆತನಗಳ ವೈಭವವನ್ನು, ದೇವಾಲಯಗಳ ಸೌಂದರ್ಯವನ್ನು ಹೊಂದಿರುವುದು ವಿಶೇಷ. ಅದರಲ್ಲೂ ಪಂಚಶಿವಾಲಯಗಳು ಆಸ್ತಿಕರ ಚಿತ್ತವನ್ನು ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಪ್ರವಾಸಿಗರ ಯಾತ್ರಾರ್ಥಿಗಳ ವಾಸ್ತುತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನು ಈ ಗದ್ಯ ಭಾಗ ಒಳಗೊಂಡಿದೆ. ಈ ಭಾಗ ಆಶಯ ಭಾವ. ಆಶಯ ಏನಿದೆ, ಒಳ ತಿರುಳು ಅಂತಿಲ್ಲ. ಕರ್ನಾಟಕ ಅಂದರೆ ನಮ್ಮ ರಾಜ್ಯ ಶ್ರೀಗಂಧ ಮತ್ತು ಚಂದನಗಳ ನಾಡು. ಶ್ರೀಗಂಧದ ಮರಗಳು ಹಾಗೂ ಚಂದನ ಇರುವಂತಹ ನಾಡು ನಮ್ಮ ಕರ್ನಾಟಕ. ಇದನ್ನ ಚಿನ್ನದ ಖನಿ ಅಂತ ಹೇಳ್ತಾರೆ. ಚಿನ್ನದ ಖನಿ ಅಂದರೆ ಚಿನ್ನದ ಗಣಿ ಎನ್ನುವಂಥ ಮಾತನ್ನು ಸಹ ಹೇಳುವಂಥದ್ದು. ಇದು ಈ ಚಿನ್ನದ ಗಣಿ ಇರುವಂಥದ್ದು ನಾಡು ಕರ್ನಾಟಕ ಎನ್ನುವಂತಹ ಪ್ರತೀತಿಯಿಂದ ರೂಢಿ ಇರುವಂಥದ್ದು. ಹಾಗೆ ಚಾಲುಕ್ಯ, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿದೆ. ಚಾಲುಕ್ಯ ಮನೆತನದಲ್ಲಿ ಅಂದರೆ ಚಾಲುಕ್ಯರು ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕಟ್ಟಿದಂತಹ ದೇವಾಲಯಗಳಿದೆ. ಹಾಗೆ ಹೊಯ್ಸಳರ ವಾಸ್ತುಶಿಲ್ಪದ ದೇವಾಲಯಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಇರೋದ್ರಿಂದಾಗಿ ಕರ್ನಾಟಕದ ದೇವಾಲಯಗಳ ನಾಡು ಹೌದು. ಇದು ಕರ್ನಾಟಕದ ದೇವಾಲಯಗಳ ನಾಡು ಸಹ ಆಗಿರುವಂಥದ್ದು. ಜೊತೆಗೆ ಕರ್ನಾಟಕದ ತಲಕಾಡು ಇಲ್ಲ, ಅದು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವಂಥದ್ದು. ತಲಕಾಡು ಗೊತ್ತಲ್ಲ, ಯಾವ ಜಿಲ್ಲೆಗೆ ಬರುತ್ತೆ? ಮೈಸೂರು ಜಿಲ್ಲೆಗೆ ಬರುವಂಥದ್ದು. ಅಂತ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರೋದ್ರ ಜೊತೆಗೆ ರಾಜಮನೆತನಗಳ ವೈಭವವನ್ನು, ಅಲ್ಲಿ ಆಗ ರಾಜಮನೆತನಗಳು ಆಳ್ವಿಕೆ ಮಾಡಿದರು, ಆ ವೈಭವ ಹೇಗಿತ್ತು ಅದರ ಬಗ್ಗೆ. ಹಾಗೆ ದೇವಾಲಯಗಳ ಸೌಂದರ್ಯವನ್ನು, ಅಲ್ಲಿನ ದೇವಾಲಯಗಳ ಒಂದು ಸೌಂದರ್ಯವನ್ನು ಹೊಂದಿರುವುದು ವಿಶೇಷ ಎನ್ನುವಂಥ ಮಾತನ್ನು ಹೇಳಿದರು. ಅದರಲ್ಲೂ ತಲಕಾಡಿನಲ್ಲಿ ಪಂಚಶಿವಾಲಯಗಳಿವೆ. ಪಂಚಶಿವಾಲಯಗಳು ಆಸ್ತಿಕರ ಚಿತ್ತವನ್ನು ಗಮನ ಸೆಳೆಯುವಲ್ಲಿ, ಆಸ್ತಿಕರು ಅಂದರೆ ದೇವರ ಸ್ವರೂಪಕ್ಕೆ ನಂಬಿಕೆ ಇರುವಂಥ, ನಾವು ದೈವ ಭಕ್ತರಂತೀವಲ್ಲ, ಆ ಆಸ್ತಿಕರ ಚಿತ್ತವನ್ನು ಗಮನವನ್ನು ಸೆಳೆಯುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಯಾವ ಪಂಚಶಿವಾಲಯಗಳು? ಆ ಪಂಚಶಿವಾಲಯಗಳೆಲ್ಲಿದೆ? ತಲಕಾಡಿನಲ್ಲಿ ಇರುವಂಥವು. ಹಾಗಾಗಿ ಯಾತ್ರಾರ್ಥಿಗಳ, ವಾಸ್ತು ತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನು ಈ ಗದ್ಯ ಭಾಗ ಒಳಗೊಂಡಿದೆ. ಈ ಗದ್ಯ ಭಾಗ ಒಳಗೊಂಡಿರುವಂಥದ್ದು ಅಂದರೆ ಈ ಗದ್ಯ ಭಾಗದಲ್ಲಿ ನಾವು ನೋಡೋದೇನಪ್ಪ ಅಂದರೆ ಪ್ರವಾಸಿಗರ, ಯಾತ್ರಾರ್ಥಿಗಳ, ವಾಸ್ತುತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನು ಈ ಒಂದು ಗದ್ಯ ಭಾಗ ಒಳಗೊಂಡಿದೆ. ಇಲ್ಲಿ ಇಷ್ಟೆಲ್ಲ ಅಂಶಗಳನ್ನು ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಅಂದರೆ ಕರ್ನಾಟಕ ಅನ್ನೋದು ಶ್ರೀಗಂಧ ಮತ್ತು ಚಂದನಗಳ ಬೀಡು, ಹಾಗೆ ಚಿನ್ನದ ಒಂದು ಗಣಿ ಅಥವಾ ಖನಿ ಎನ್ನುವಂಥ ಪ್ರತಿ ಇದೆ. ಇಷ್ಟೇ ಅಲ್ಲದೆ ಚಾಲುಕ್ಯರ ವಾಸ್ತುಶಿಲ್ಪ, ಹೊಯ್ಸಳ ವಾಸ್ತುಶಿಲ್ಪದಿಂದ ಕೂಡಿರುವಂಥ ಅನೇಕ ದೇವಾಲಯಗಳಿದೆ. ಹಾಗಾಗಿ ಕರ್ನಾಟಕವನ್ನು ದೇವಾಲಯಗಳ ನಾಡು ಅಂತಲೂ ಸಹ ಕರೀತಾರೆ. ಅದರಲ್ಲೂ ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರೋದ್ರ ಜೊತೆಗೆ ಅನೇಕ ರಾಜಮನೆತನಗಳ ವೈಭವವನ್ನ, ದೇವಾಲಯಗಳ ಸೌಂದರ್ಯವನ್ನ ಹೊಂದಿರುವುದು ವಿಶೇಷ. ಅದರಲ್ಲೂ ಪಂಚಶಿವಾಲಯಗಳು
ಈ ಒಂದು ಆಸ್ತಿಕರ ಚಿತ್ತವನ್ನ ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತವೆ. ಇಲ್ಲಿ ಪ್ರವಾಸಿಗರ, ಯಾತ್ರಾರ್ಥಿಗಳ, ವಾಸ್ತುತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನು ಈ ಗದ್ಯ ಭಾಗ ಒಳಗೊಂಡಿದೆ. ಇಡೀ ಗದ್ಯ ಭಾಗದಲ್ಲಿ ತಲಕಾಡಿನ ಒಂದು ಸೌಂದರ್ಯ, ಅಲ್ಲಿನ ದೇವಾಲಯಗಳು, ಈ ಎಲ್ಲ ವಿಚಾರ ಈ ಭಾಗದಲ್ಲಿ ಬರುತ್ತೆ. ನೋಡೋಣ. ಪ್ರವೇಶ. ನಾವು ಇಂದು ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು ಲೋಕಾನುಭವ ಪಡೆಯುತ್ತಿದ್ದೇವೆ. ತಾವು ಪಡೆದ ಅನುಭವಗಳನ್ನು ಬರೆದು ಕಥಾರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯವನ್ನು ಕೆಲ ಸಾಹಿತಿಗಳು, ಕವಿಗಳು ಮಾಡುತ್ತಾ ಬಂದಿದ್ದು, ಇಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನವು ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ. ಇದು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದಟ್ಟವಾಗಿ ಕಟ್ಟಿಕೊಡುತ್ತದೆ. ಈ ಪ್ರವಾಸ ಸಾಹಿತ್ಯವನ್ನು ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ ಮತ್ತು ವಿದೇಶಿ ಪ್ರವಾಸವೆಂದು 3 ಭಾಗಗಳಾಗಿ ಮಾಡಿ ಅಧ್ಯಯನ ಮಾಡುವಷ್ಟು ಸಮರ್ಥವಾಗಿ ಪ್ರವಾಸ ಸಾಹಿತ್ಯ ಬೆಳೆದಿದೆ. ಪ್ರಕೃತ ಪ್ರವಾಸ ಕಥನವು ಸ್ಥಳೀಯ ಪ್ರವಾಸವಾಗಿದ್ದು, ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸ್ಥಳ ಪುರಾಣವನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ಓದುಗರ ಮನಮಿಡಿಯುವಂತೆ ವಿವರಿಸಲಾಗಿದೆ. ಇಲ್ಲಿ ಪ್ರವೇಶ ಅಥವಾ ಪೀಠಿಕಾ ಭಾಗ. ಪೀಠಿಕಾ ಭಾಗದಲ್ಲಿ ನಾವು ಯಾವ ಯಾವ ಉದ್ದೇಶಗಳಿಗೋಸ್ಕರ ಪ್ರವಾಸವನ್ನು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದರೆ, ಹಾಗೆ ಪ್ರವಾಸ ಸಾಹಿತ್ಯ ಯಾವ ರೀತಿ ರಚನೆಯಾಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಹೇಳಿದರೆ, ಜೊತೆಗೆ ಪ್ರವಾಸ ಸಾಹಿತ್ಯದಲ್ಲಿ ಎಷ್ಟು ಬಗೆಗಳಿದೆ, ಅವು ಯಾರ್ಯಾರು, ಇಷ್ಟನ್ನ ಈ ಒಂದು ಪೀಠಿಕಾ ಭಾಗದಲ್ಲಿ ನಾವು ನೋಡ್ತೀವಿ. ಇವತ್ತು ನಾವು ಧಾರ್ಮಿಕ ಭಾವನೆಯಿಂದ, ಧರ್ಮದಿಂದ ಅಂದರೆ ದೇವಾಲಯಗಳು ನೋಡೋದಕ್ಕೂ, ಯಾವುದು ಧಾರ್ಮಿಕ, ಹಾಗೆ ಪ್ರಕೃತಿ ವೀಕ್ಷಣೆ, ಪ್ರಕೃತಿಯನ್ನ ವೀಕ್ಷಿಸುವುದಕ್ಕೂ, ಶೈಕ್ಷಣಿಕ ಅರಿವು, ಶಿಕ್ಷಣವನ್ನ ಸಂಪಾದನೆ ಮಾಡೋದಕ್ಕೂ, ಹಾಗೆ ಮನೋರಂಜನೆಗೋಸ್ಕರ ಯಾವುದು ಮೊದಲಾದ ಉದ್ದೇಶಗಳಿಗೋಸ್ಕರ ಇವತ್ತ ದೇಶ ವಿದೇಶಗಳ ಪ್ರವಾಸವನ್ನು ನಾವು ಕೈಗೊಳ್ತಾ ಇದ್ದೀವಿ. ಯಾವ ಯಾವ ಉದ್ದೇಶಗಳಿಗೋಸ್ಕರ ಪ್ರವಾಸವನ್ನು ಕೈಗೊಳ್ತಾರೆ ಅಂದರೆ, ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮುಂತಾದ ಉದ್ದೇಶಗಳಿಗಾಗಿ ಪ್ರವಾಸಗಳನ್ನು ಕೈಗೊಳ್ಳಲಾಗುತ್ತೆ. ಈ ಪ್ರವಾಸವನ್ನು ಕೈಗೊಂಡು ಅದರಿಂದ ಲೋಕಾನುಭವ ಪಡಿತೀವಿ, ಅನುಭವ ಜಾಸ್ತಿ ಆಗುತ್ತೆ. ಅಲ್ಲಿನ ಉಡುಗೆ ತೊಡುಗೆಗಳು, ಅಲ್ಲಿನ ಆಚಾರ ವಿಚಾರಗಳು, ಅಲ್ಲಿನ ಪದ್ಧತಿಗಳು, ಅಲ್ಲಿನ ಮಾತುಗಾರಿಕೆ ಎಲ್ಲವನ್ನೂ ಸಹ ನಾವು ಅದನ್ನು ಲೋಕಾನುಭವ ಅಂತ ಹೇಳ್ತೀವಿ. ಜೊತೆಗೆ ತಾವು ಪಡೆದ ಅನುಭವಗಳನ್ನು ಬರೆದು ಕಥಾರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶಕವಾಗುವಂತೆ ಮಾಡುವ ಕಾರ್ಯವನ್ನು ಕೆಲವು ಸಾಹಿತಿಗಳು, ಕವಿಗಳು ಮಾಡುತ್ತಾ ಬಂದಿದ್ದಾರೆ. ಪ್ರವಾಸ ಹೋದರೆಲ್ಲ ಪ್ರವಾಸ ಕಥನ ಬರೆಯಕ್ಕಾಗಲ್ಲ, ಕೆಲವೇ ಮಂದಿ ಬರೀತಾರೆ. ಕೆಲವು ಸಾಹಿತಿಗಳು, ಕೆಲವು ಕವಿಗಳು ತಾವು ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಅವರು ನಮಗೆ ಬೇರೆಯವರಿಗೆ ಮಾರ್ಗದರ್ಶನವಾಗುವಂತೆ ಅಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ ಪ್ರವಾಸ ಕಥನವನ್ನು ಬರೀತಾ ಹೋಗ್ತಾರೆ. ಇವತ್ತ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನ ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ. ಪ್ರಬಂಧ ಸಾಹಿತ್ಯದಲ್ಲಿ ಪ್ರವಾಸ ಕಥನ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂಥದ್ದಾಗಿದೆ ಅಂತ ಹೇಳಿದೆ. ಈ ಪ್ರವಾಸ ಕಥನ ವಾಚಕರಿಗೆ ಅಂದರೆ ಓದುಗರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದಟ್ಟವಾಗಿ ಕಟ್ಟಿಕೊಡುತ್ತದೆ. ಪರೋಕ್ಷ ಮಾಹಿತಿ ನಾವಲ್ಲಿ ಹೋಗಿ ನೋಡದೇ ಇದ್ರು ಆ ಬರೆದಿರುವಂತಹ ವಿಚಾರಗಳನ್ನು ನೋಡಿದ್ರೆ ನಾವು ಅಲ್ಲೇ ಇದ್ದೀವಿ. ಉದಾಹರಣೆ ತಲಕಾಡಿನ ಪಾಠ ಮಾಡುತ್ತ ತಲಕಾಡಿನಲ್ಲಿ ಇದೀವೇನೋ ಅಷ್ಟರ ಮಟ್ಟಿಗೆ ಅವರು ಪರೋಕ್ಷ ಅನುಭವ ನೀಡುವಂತೆ ಈ ಪಾಠವನ್ನು ಬರೀತಾ ಹೋಗ್ತಾ ಇದ್ದಾರೆ. ಈ ಪ್ರವಾಸ ಸಾಹಿತ್ಯದಲ್ಲಿ 3 ಬಗೆ. ಒಂದು ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ, ವಿದೇಶಿ ಪ್ರವಾಸ. ಸ್ಥಳೀಯ ಅಂದರೆ ನಮ್ಮ ನಾಡಿನ ಆ ಒಂದು ಪ್ರವಾಸ ಅಂತ ಹೇಳ್ತೀವಿ, ಸ್ಥಳೀಯ. ಹಾಗೆ ದೇಶಿ ಪ್ರವಾಸ ಅಂದರೆ ನಮ್ಮ ದೇಶ,
ವಿದೇಶ ಪ್ರವಾಸ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಪ್ರವಾಸ ಮಾಡುವಂಥದ್ದು, ನಮ್ಮ ದೇಶದ ಬೇರೆ ಅದನ್ನು ವಿದೇಶಿ ಪ್ರವಾಸ ಅಂತಲೂ ಸಹ ಹೇಳಿದ್ದಾರೆ. ಹೀಗೆ 3 ವಿಭಾಗಗಳಾಗಿ ಮಾಡಿ ಅಧ್ಯಯನ ಮಾಡುವಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಥವಾ ಸಮರ್ಥವಾಗಿ ಬೆಳೆದಿದೆ ಪ್ರವಾಸ ಸಾಹಿತ್ಯ ಅಂತ ಹೇಳಿದೆ. ಹಾಗಾಗಿ ಪ್ರಸ್ತುತ ಈ ತಲಕಾಡಿನ ವೈಭವ ಎನ್ನುವಂತಹ ಪಾಠಭಾಗ ಸ್ಥಳೀಯ ಪ್ರವಾಸವಾಗಿದ್ದು ಈ ಒಂದು ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಳ ಪುರಾಣಗಳನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ತಿಳಿಸುವುದಕ್ಕೆ ಬಹಳ ತುಂಬ ಅನುಕೂಲವಾಗಿದೆ. ಜೊತೆಗೆ ಓದುಗರ ಮನಮಿಡಿಯುವಂತೆ ಇದು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪ್ರವಾಸ ಕಥನ ಬಹಳ ಅದ್ಭುತವಾದಂತಹ ಕಥನ ಅಂತ ಹೇಳ್ಬೋದು. ಹಾಗಾಗಿ ನಾವು ಮುಂದಿನ ತರಗತಿನಲ್ಲಿ ತಲಕಾಡಿಗೆ ಹೋಗಿ ಅಲ್ಲಿನ ವಿಚಾರಗಳನ್ನು ನಾವು ಪರೋಕ್ಷವಾಗಿ ತಿಳ್ಕೊಳ್ಳೋಣ. ವಂದನೆಗಳು.